ಪ್ರಥಮವಾಗಿ ರಾಕೇಶ್ ಶೆಟ್ಟಿ ಸರ್ ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಈ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿದ್ದಕ್ಕೆ. ಯಾಕಂದ್ರೆ ಸಾಕಷ್ಟು ಸತಿ ನಾವು ಅಧಿವೇಶನ ನೋಡ್ತಾನೆ ಬಂದಿದ್ದೀವಿ, ಈ ರೀತಿ ಕಾರ್ಯಕ್ರಮ ಯಾವುದು ನಡೆದಿಲ್ಲ. ನೇರವಾಗಿ ನಮಗೆ ಪ್ರಶ್ನೆ ಕೇಳಕ್ ಒಂದು ಅವಕಾಶ, ಸುವರ್ಣ ಅವಕಾಶ ಕಲ್ಪಿಸಿ ಕೊಟ್ಟಿದ್ದೀರಿ, ತಮಗೆ ಧನ್ಯವಾದ ಸಲ್ಲಿಸ್ತೀನಿ. ನೀವು ಸರ್ಕಾರದಲ್ಲಿ ಇವಾಗ ಮಂತ್ರಿ ಸ್ಥಾನದಲ್ಲಿ ಇದ್ದೀರಿ, ಉತ್ತರ ಕರ್ನಾಟಕದಿಂದ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಅದೇ ರೀತಿ ನೀವು ಜೋರಾಗಿ ಸ್ವಲ್ಪ ಧ್ವನಿ ಎತ್ತಬೇಕು ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಅಂತ ನನ್ನ ಮನವಿ. ಮತ್ತೆ ನೀವು ಹಿರಿಯರಲ್ಲಿ ಬರ್ತೀರಾ ಸೀನಿಯರಿಟಿಯಲ್ಲಿ. ಮತ್ತೆ ಬಂಗಾರಪ್ಪ ಟೈಮಲ್ಲಿ 92ಅಲ್ಲಿ ಒಂದು CL9 ಪರ್ಮಿಷನ್ ಕೊಟ್ಟಿದ್ರು. ಆ ಟೈಮಲ್ಲಿ CL9 ಪರ್ಮಿಷನ್ ಲೈಸೆನ್ಸನ್ನು ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಟ್ಬಿಟ್ಟು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಇವಾಗ ಹೊಸದಾಗಿ CL9 ಪರ್ಮಿಷನ್ ಸಿಗ್ತಾ ಇಲ್ಲ. ಅವಾಗೇನೋ ತುಂಬ ಕಮ್ಮಿ ಬೆಲೆಗೆ ತೊಗೊಂಡ್ಬಿಟ್ಟಿದ್ದಾರೆ. ಇವಾಗ ಅವ್ರು ಕೋಟ್ಯಾಧೀಶರಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಈ ಲೀಸ್ ತೊಗೊಂಡವರೆಲ್ಲ ಒದ್ದಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಕಂಪ್ಲೀಟ್ ಆಗಿ ಆ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಈಗ ಪ್ರೈಸಸ್ಗಳು ಬಂದರೆ ಇಲ್ಲೇ ನೆರೆ ರಾಜ್ಯ ನಮ್ಮ ಮಹಾರಾಷ್ಟ್ರದಲ್ಲಿ ಒಂದು ಪ್ರೈಸ್ ಇದೆ, ಅಲ್ಲೇ ಒಂದು ಬಾರ್ಡರ್ ಲೈನಲ್ಲಿ ಒಂದು 20-30 ಕಿಲೋಮೀಟ್ರಲ್ಲಿ ನಮಗೆ ಬಾರ್ಡರ್ ಸಿಕ್ಬಿಡುತ್ತೆ. ಅಲ್ಲಿ ಬಿಯರ್ ಪ್ರೈಸ್ 160 ರೂಪೀಸ್ ಇದೆ, ನಾವಿಲ್ಲಿ 180 ರೂಪೀಸ್ ಕೊಡಬೇಕು. ಸೊ ಯಾರಾದ್ರೂ ನೀವು ಕುಡಿಬೇಡ್ರಿ ಅಂತ ಹೇಳಕ್ ಆಗೋದೆಲ್ಲ ಕುಡಿತಾರೆ. 20 ರೂಪಾಯಿ ಜಾಸ್ತಿ ಕೊಟ್ಟು ಯಾಕೆ ಕುಡಿಬೇಕು? ಸೊ 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇನೆ ಅವ್ರಿಗೆ ಯಾಕೆ ಜಾಸ್ತಿ ಪ್ರೈಸ್ ಅನ್ನ, ನೀವು ಯಾಕೆ ಪ್ರೈಸ್ ಅನ್ನ ಸಮನಾಗಿ ಯಾಕೆ ಮಾಡ್ತಾ ಇಲ್ಲ? MSIL ತಗೋಬೇಕು ಅಥವಾ CL9 ನಡೆಸಬೇಕು, ಬಾರ್ ಲೈಸೆನ್ಸ್ ತಗೋಬೇಕು ಅಂತಂದ್ರೆ ತುಂಬಾ ಏಜೆನ್ಸಿಗಳಿಗೆ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಸೊ ಆ ಏಜೆನ್ಸಿಯನ್ನ ಕಟ್ ಡೌನ್ ಮಾಡಿಬಿಟ್ಟು ನೇರವಾಗಿ ಸರ್ಕಾರದಿಂದ ಆ ಲೈಸೆನ್ಸ್ಗಳು ಸಿಗೋ ತರ ನೀವು ಒಂದು ಅನುಕೂಲ ಮಾಡಿಕೊಟ್ರೆ ಬಿಸ್ನೆಸ್ ಮಾಡೋರಿಗೆ ಅನುಕೂಲ ಆಗುತ್ತೆ ಅಂತ ನಾನು. ಫಸ್ಟ್ ಆಫ್ ಆಲ್ ಅವರು CL9 ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಂಗಾರಪ್ಪ ಸರ್ಕಾರದ ನಂತರ ಯಾವುದೇ ಸರ್ಕಾರಗಳು ಮತ್ತೆ ಲೈಸೆನ್ಸ್ ಅನ್ನು ಕೊಟ್ಟಿಲ್ಲ ಅಂತ. ನಿಮ್ಮ ಸರ್ಕಾರದ ಯೋಜನೆಯಲ್ಲಿ ಹೊಸ ಲೈಸೆನ್ಸ್ಗಳನ್ನು ಇಶ್ಯೂ ಮಾಡೋದು ಇದೇನಾ ಅಂತ ಕೇಳ್ತಾರೆ. ಸಹೋದರಿ ಭಾಳ ಚೆನ್ನಾಗಿ ಕ್ವಶನ್ ಕೇಳಿದಾಳೆ. ಬಂಗಾರಪ್ಪಾಜಿಯವರು ನಂತರ CL2 ಕೊಟ್ಟಿಲ್ಲ, CL9 ಕೊಟ್ಟಿಲ್ಲ. ಅದಕ್ಕೆ ಕಾರಣಗಳು, ಯಾವುದಾದ್ರೂ ಸರ್ಕಾರ ಒಂದು ಲೈಸೆನ್ಸ್ ಕೊಡೋಕೆ ಪ್ರಾರಂಭ ಮಾಡಿದ್ರು ಸರೈ ಮರಕ್ಕೆ ಹೆಚ್ಚಿಗೆ ಕೊಟ್ಟರು ಅಂತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಕೆಲವು ಜನರು ಕಂಟ್ರೋಲ್ದಾಗ ಹೋಗ್ಬಿಟ್ಟಿದೆ. ಬೇನಾಮಿ ಹೆಸರುಗಳ ಮೇಲೆ 50, 100, 20, 30 ಲೈಸೆನ್ಸ್ಗಳು ಬೇನಾಮಿ ಹೆಸರಿನಲ್ಲಿ. ಇದ್ರ ಜೊತೆಯಾಗಿ ನಾವು ಇವಾಗ ಕೊಡಬೇಕಾ ಬಿಡಬೇಕಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ಈ ಸಲ ನಾನೀಗ ಅಡ್ವಾನ್ಸ್ ಹೇಳೋದ್ರಿಂದ ನಾಳೆ ನಮಗೆ ವ್ಯಾಪಾರ ತೊಂದರೆಗಳು ಆಗ್ತಿರ್ತವೆ. ನಿನಗೆ ಸ್ಪಂದಿಸ್ತಕ್ಕಂಥದ್ದು ಯಾಕಂದರೆ ನೋಡಿ, ನಾನು CL2 ಕೊಡೋಕ್ಕಾಗಲಿಲ್ಲ, CL9 ಕೊಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, CL7 ಅವಾಗ 20 ರೂಮ್ ಇತ್ತು ತಾಲೂಕಾ ಪ್ಲೇಸ್ನಲ್ಲಿ, ಅದನ್ನು 10 ರೂಮ್ ಇತ್ತಂತೆ. ಜಿಲ್ಲಾ ಪ್ಲೇಸ್ನಲ್ಲಿ 30 ರೂಮ್ ಕಟ್ಟಿದಾಗ ಕೊಡ್ತಿತ್ತು, ಅದನ್ನು 15 ರೂಮಿಗೆ ತೊಗೊಂಡು ಬಂದೆ. ಇದನ್ನು ಯಾಕೆ ತೆಗೆದುಕೊಂಡು ಬಂದೀವಿ? MSIಲು CL2ದಲ್ಲಿ ತಗೋತಾರೆ. ಒಂದು ಕ್ವಾರ್ಟರ್ ಬಾಟ್ಲು 10 ರೂಪಾಯಿದೊಂದು ಬಿಸ್ಲರಿ ವಾಟರು, 10 ರೂಪಾಯಿದೊಂದು ಶೇಂಗಾ ಕಾಳ. ಅದನ್ನು ತಗೊಂಡು ಗಾರ್ಡನ್ದಾಗ, ಸ್ಕೂಲ್ ಬಿಲ್ಡಿಂಗ್ದಾಗ, ಹೈವೇದಾಗ ಎಲ್ಲಿ ಹೋದಲ್ಲಿ ಅದನ್ನೇ ನೋಡ್ಬೇಕು. ಎಷ್ಟು ಬೇಸರ ಆಗ್ತಿದೆ ಅಂದರೆ, ನನಗೂ ಒಬ್ಬ ಸಚಿವನಾಗಿ ನಾನು ಅದನ್ನು ನೋಡ್ತಕ್ಕಂಥದ್ದು ಬೇಸರ ಇದೆ. ಅದಕ್ಕೆ ನಾ CL7ಗೆ ರೂಮ್ ಮಾಡಿ ಅಲ್ಲಿ ಕಂಪೌಂಡ್ದಾಗ ಕುಡಿಲಿ ಅಂತೇಳಿ ಅದನ್ನು ರೇಟ್ ರೂಮ್ಗಳು ಕಡಿಮೆ ಮಾಡಿ CL7 ಅದಕ್ಕೆ ಮಾಡಿದ್ದೀವಿ ನಾವು. ಹೊರಗಡೆ ಕಂಟ್ರೋಲ್ ಮಾಡಬೇಕು, ಅಲ್ಲೇ ರೂಮ್ನಲ್ಲೇ ಕುತ್ಕೊಂಡು ಕುಡಿಲಿ, ಅದರಿಂದ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು. ಇಲ್ಲೇ ಮಹಾರಾಷ್ಟ್ರದಲ್ಲಿ CL9 ಅರ್ಜಿ ಕೊಟ್ಟ ತಕ್ಷಣ ಕೊಟ್ಟುಬಿಡ್ತಾರೆ. ಸಹೋದರಿ ಹೇಳಿದಾಗೆ ನಾವು ಈಗಿರ್ತಕ್ಕಂಥವೇನು ಬಂದು ಬಿದ್ದದ್ದು MSIL ಯಾವ ಸ್ಟಾರ್ಟ್ ಆಗಿಲ್ಲ, ಅವನು ಹರಾಜು ಮುಖಾಂತರ ಕೊಡಬೇಕಂತಕ್ಕಂಥ ಯೋಚನೆ ಇಟ್ಕೊಂಡಿದ್ವಿ. 200ರಿಂದ 300 ಅಂಗಡಿಗಳನ್ನ ಹರಾಜು ಕೊಡೋಣ ಅಂತೇಳಿ ಯೋಚನೆಯಲ್ಲಿದೆ. 3 ಕೋಟಿ 4 ಕೋಟಿ ಒಂದೊಂದು ಲೈಸೆನ್ಸ್ ಬರೆ. ಲೀಜ್ ಕೊಡಿದ್ರು ಇವತ್ತು ಇಲ್ಲೀಗಲ್ಲೇ, ಅದು ಲೀಜ್ ಕೊಡೋಕ್ಕೆ ಬರೋದಿಲ್ಲ. ಅದನ್ನು ಲೀಗಲ್ ಮಾಡ್ಬೇಕಂತೇಳಿ ಮಾಡಿದ್ವಿ. ಲೀಜ್ ಹೋಲ್ಡ್ರಿಗೆ ಒಂದು ಫೀಸ್ ಮಾಡಿ, ಅವನಿಗೆ ಭದ್ರತೆನೇ ಇಲ್ಲ. ಲೀಜ್ ನಿಮ್ಮದು ತಗೊಳ್ಳೋದು ಭದ್ರತೆ ಇಲ್ಲ, ಯಾವಾಗ ಬಿಡಿಸ್ತಾನೋ ಹೋಗ್ಬಿಡುತ್ತೆ. ಯಾಕಂದ್ರೆ ಇರೋದೇ ಇಲ್ಲೀಗಲ್ ಆಗಿರ್ತಾನೆ. ಅದನ್ನೇ ಅಧಿಕೃತವಾಗಿ ಮಾಡ್ತಕ್ಕಂಥ ಯೋಚನೆನ ಹಾಕ್ಕೊಂಡಿದ್ದೀವಿ. ಇನ್ನು ಹೊಸ ಲೈಸೆನ್ಸ್ ಕೊಡೋದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ. ಅವರು ಇನ್ನೊಂದು ಕ್ವಶನ್ ಕೇಳಿದ್ರು, 20 ಕಿಲೋಮೀಟರ್ ಅಂತರದಲ್ಲಿ
20 ರೂಪಾಯಿ ಡಿಫರೆನ್ಸ್ ಇದೆ, ವ್ಯತ್ಯಾಸ ಇದೆ ಬಾರ್ಡರ್ಗಳಲ್ಲಿ. ಕರೆಕ್ಟ್. ಯಾಕಾಗಿದೆ? ನಾವು ಅದನ್ನು ಸಮತೋಲನ ಮಾಡ್ಲಿಕ್ಕೆ ಯಾಕಾಗಲ್ಲ? ಒಂದು ಏನಾಗಿದೆ ಸಾಹೇಬ್ರೆ, ಮಹಾರಾಷ್ಟ್ರದಲ್ಲಿ ಅದು 2 ಪಾರ್ಟ್ ಇದೆ. ಚೀಪ್ ಲಿಕ್ಕರ್, ಪ್ರೀಮಿಯಂ ಬ್ರ್ಯಾಂಡ್. ಚೀಪ್ ಲಿಕ್ಕರ್ ಕ್ವಾಲಿಟಿ ಆಸ್ ಸಚ್ ನಾವೇ ಒಳ್ಳೆಯದು, ನಮ್ಮದೇ ಕ್ವಾಲಿಟಿ ಒಳ್ಳೆಯದು. ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಈ ಒಂದು ಗೋವಾ ತಗೊಂಡ್ರು ಚೀಪ್ ಲಿಕ್ಕರ್ದಲ್ಲಿ ನಾವೇ ಕ್ವಾಲಿಟಿ ಇದ್ದೀವಿ. ಪ್ರೀಮಿಯಂ ಬ್ರ್ಯಾಂಡ್ದಲ್ಲಿ ನಮ್ಮದೇ ಕ್ವಾಲಿಟಿ ಚೆನ್ನಾಗಿದೆ. ಸಹೋದರಿ ಹೇಳಿದಂಗೆ ಚೀಪ್ ಲಿಕ್ಕರ್ದಲ್ಲಿ ನಾವು ಎಂಟೈರ್ ನಮ್ಮ ಸುತ್ತಮುತ್ತ ರಾಜ್ಯಗಳಕ್ಕಿಂತ ಚೀಪ್ ಲಿಕ್ಕರ್ದಲ್ಲಿ ನಮ್ಮ ರೇಟ್ ಕಡಿಮೆನೇ ಇದೆ. ಪ್ರೀಮಿಯಂ ಬ್ರ್ಯಾಂಡ್ಗಳು ಬರ್ತಾವೆ ನೋಡಿ, ಅದ್ರ ಸ್ವಲ್ಪ ಜಾಸ್ತಿ ಇತ್ತು. ನಾನು ಮೊನ್ನೆ ತಾನೇ ಅದನ್ನು ರಿಡ್ಯೂಸ್ ಮಾಡಿದ್ದೀನಿ. ಅಂದರೆ 100, 200, 50 ರೂಪೀಸ್ ಮಾತ್ರ ಡಿಫ್ರೆನ್ಸ್ ಇರೋ ರೀತಿಯಲ್ಲಿ ಮಾಡಿದ್ದೀವಿ. ಅದರಿಂದ ನಮಗೆ ಆದಾಯನೂ ಹೆಚ್ಚಿಗೆ ಬಂದಿದೆ. ಬಿಯರ್ ಮ್ಯಾನುಫ್ಯಾಕ್ಚರರ್ ಜಾಸ್ತಿ ಒಂದೊಂದು ಕಡೆ ಜಾಸ್ತಿ ಇಟ್ಟಿದ್ದಾರೆ, ಒಂದೊಂದು ಕಡಿಮೆ ಇಟ್ಟಿದ್ದಾರೆ. ಅದನ್ನು ಸರಿದೂಗಿಸಲು ಇಮಿಡಿಯೇಟ್ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ನೀವು ನಾವು ಅಕ್ಕಪಕ್ಕದ ರಾಜ್ಯದಾಗ ಏನು ಮಾಡ್ತೀರಿ ಅದಷ್ಟೇ ಮಾಡಬೇಕು, ಇಲ್ಲಿದ್ರೆ ನಾವು ಮತ್ತೆ ಟ್ಯಾಕ್ಸ್ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸನೂ ಮಾಡ್ತೀವಿ. ಅಬಕಾರಿ ಇಲಾಖೆಯಲ್ಲಿ ಕರಪ್ಷನ್ ಎಷ್ಟು ಹೆಚ್ಚಾಗ್ತಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಸರ್ಕಾರ ಅದನ್ನು ತಡೆಯೋದಕ್ಕೆ ಏನೆಲ್ಲ ಕಾರ್ಯಗಳನ್ನ ಕೈಗೊಂಡಿದೆ ಅಥವಾ ಕೈಗೊಳ್ತಾ ಇದೆ? ಈ ಕರಪ್ಷನ್ ಅನ್ನೋದೇನಿದೆ ಅಲ್ಲ ಸರ್, ಭಾಳ ಡಿಪಾರ್ಟ್ಮೆಂಟಲ್ಲಿ ಇದೆ, ಇದರಲ್ಲಿನೂ ಇದೆ ಕರಪ್ಷನ್ ಇದೆ. ಕರಪ್ಷನ್ ಒಂದು ಸಾಮಾಜಿಕ ಪಿಡುಗಾಗಿ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ. ಇವರು ಮಾಡುವಂಥ ವ್ಯವಹಾರಗಳು, ಇಬ್ಬರು ಅಧಿಕಾರಿಗಳು ಹಾಗೂ ಅಂಗಡಿಯವ್ರ ಜೊತೆಗೂಡಿಸ್ಕೊಂಡು ಏನು ನಡೀತಾ ಇದೆಯಲ್ಲ, ಇವ್ರು ಯಾಕೆ ಕೊಡ್ತಾರೋ ಅವ್ರು ಯಾಕೆ ತಗೊಳ್ತಾರೋ ಅದೇ ಗೊತ್ತಾಗ್ತಾ ಇಲ್ಲ. ಇವ್ರು ಇಲ್ಲಿಗಲ್ ಕೆಲಸ ಏನು ಮಾಡ್ತಾರೋ ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿಗಲ್ ಕೆಲಸ ಏನು ಮಾಡ್ತಾರೆ ಇವರು, ಯಾಕೆ ಹೆದರ್ತಾರೆ? ಅದು ಬಿಟ್ಟುಕೊಂಡು ನನ್ನ ಮೇಲೇ 700 ಕೋಟಿ ಮಹಾರಾಷ್ಟ್ರಕ್ಕೆ ದುಡ್ಡು ತಂದು ಕೊಟ್ಟೆ, ಎಲ್ಲಿದಪ್ಪ ತಂದು? ಇಂಥ ಸುಳ್ಳು ಸುದ್ದಿಗಳ ಹಬ್ಬದ್ರ ಜೊತೆಗೆ ಕೆಲವು ಸಹೋದರಿ ಹೇಳಿದಂಗೆ ನಾನು ಅಲ್ಲಿ ಏನು ನಡೀತಕ್ಕಂಥ ವ್ಯವಹಾರಗಳನ್ನ ನಾನು ಸರಿ ಮಾಡಲೇಬೇಕಾದದ್ದು ಅನಿವಾರ್ಯತೆ ಇದೆ. ಕೆಲವು ವಿಚಾರಗಳಲ್ಲಿ ಕಾನೂನಾತ್ಮಕ ತೊಡಕುಗಳಿಂದ ಕೆಲವು ಆ ಕರಪ್ಷನ್ ನಡೀತಕ್ಕಂಥದ್ದು ಕೆಲವು ಅಧಿಕಾರಿಗಳಿಂದ ನಡೀತಾ ಇದೆ ಅಂತ ಎಲ್ಲರೂ ಇಲ್ಲ, ಕೆಲವು ಅಧಿಕಾರಿಗಳಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನ ಕೈಗೊಳ್ತಾ ಇದ್ದೀನಿ. ಶಾರ್ಟ್ಲಿ ಸೆಷನ್ ಮುಗಿದ ತಕ್ಷಣ ಕೆಲವು ಕ್ರಮಗಳನ್ನ ತೆಗೆದುಕೊಂಡು ಶಕ್ಯಷ್ಟು ಸಾಧ್ಯ ಇತ್ತು ಅದನ್ನು ಕರ್ವ್ ಮಾಡಲಿಕ್ಕೆ ನನ್ನ ಇಲ್ಲೊಂದು ಕ್ವಶನ್ ಇದೆ. ಡ್ರಗ್ಸ್ಗಳ ವಿಷಯಕ್ಕೆ ಬಂದಾಗ ಡ್ರಗ್ಸ್ಗಳ ಮಾರಾಟ ಸಾಮಾಜಿಕ ಪಿಡುಗು ಅಂತ ಮಾತಾಡಿ ಈಗಿನ ಯುವಕರು ಡ್ರಗ್ಸ್ಗೆ ಬಲಿಯಾಗಿದ್ದಾರೆ, ಆ ಒಂದು ಮಾದಕ ವ್ಯಸನಕ್ಕೆ ಬಲಿಯಾಗಿದ್ದಾರೆ ಅಂತ ನಾವು ಮಾತಾಡ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಪೊಲೀಸ್ಗವರಿಗಿಂತನೂ ಮುಂಚೆ ನೀವು ರೈಡ್ ಹೊಡಿತೀರಿ ಕ್ಲಬ್ಗಳಿಗೆ ಅಥವಾ ಇನ್ನಿತರ, ಯಾವ ರೀತಿ ಆಕ್ಷನ್ ಈ ಡ್ರಗ್ಸ್ ಕಂಟ್ರೋಲ್ಗೆ ಯಾವ ರೀತಿ ಆಕ್ಷನ್ ನಿಮ್ಮ ಡಿಪಾರ್ಟ್ಮೆಂಟ್ ತಗೋತಾ ಇದೆ? ಇದು ಅವಾಗ ಹಿಡಿತಾರೆ ಬಿಡ್ತಾರೆ, ಹಿಡಿತಾರೆ ಬಿಡ್ತಾರೆ. ಇದಕ್ಕಿನ್ನೂ ಸಮಗ್ರವಾದ ಒಂದು ರೂಪುರೇಷೆಗಳೇ ತಯಾರಾಗಬೇಕು. ಕಾಲೇಜ್ಗಳಲ್ಲಿ ವಾರ್ಡನ್, ಪ್ರಿನ್ಸಿಪಾಲ್ ಅವ್ರ ಮೇಲೆ ಗಮನ ಇಡಬೇಕು. ಮಕ್ಕಳ ಮೇಲೆ 100% ಕಾಲೇಜಿನ ಮ್ಯಾನೇಜ್ಮೆಂಟ್ ಗೊತ್ತಾಗಲಿದ್ದಂದ್ರೂ ಪ್ರಿನ್ಸಿಪಾಲ್ ವಾರ್ಡನ್ಗೆ ಆ ಹುಡುಗನ ನಡವಳಿಕೆ ಗೊತ್ತು. ಅಲ್ಲಿ ಮೀಟಿಂಗ್ಗಳಾಗಬೇಕು, ಸಭೆಗಳಾಗಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಆಗಬೇಕು, ಅಂತಹ ವಿದ್ಯಾರ್ಥಿಗಳನ್ನ ಗಮನಿಸ್ತಕ್ಕಂಥದ್ದಾಗಬೇಕು. ಈ ದಿಶೆಯತ್ತ ಮೊದಲು ವರ್ಕ್ ಆಗಬೇಕು. ಮಾರಾಟ ಮಾಡೋರು ಕಳ್ಳತನದಲ್ಲಿ ಎಲ್ಲಿಂದ ತಂದು ಮಾಡ್ತಾರೆ, ಅವ್ನು ಹಿಡಿತೀವಿ ಬಿಡ್ತೀವಿ. ಉದಾಹರಣೆಗೆ ನಮ್ಮದೇ ತಗೊಳ್ಳಿದ್ದು, ಬರೀ ಡ್ರಗ್ ಒಂದು ಕಡೆ ಅಲ್ಲ, ಈ ಬಿಯರ್ದಲ್ಲಿ ಕೆಲವು ಬಿಯರ್ಗಳಿದಾವೆ, ಅಲ್ಲಿ ಶುಗರ್ ಆ್ಯಡ್ ಹೆಚ್ಚಿಗೆ 25%ಗಿಂತ ಹೆಚ್ಚಿಗೆ ಮಾಡಿದರೆ ಆ ಮಕ್ಕಳ ಮೇಲೆ ದುಷ್ಪರಿಣಾಮ ತುಂಬ ಇದೆ. ಅಡಿಕ್ಟೇಷನ್ ಬರುತ್ತೆ, ಅವ್ರಿಗೆ ಶಾರೀರಿಕವಾಗಿ ಹಾನಿ ಆಗುತ್ತೆ. ಆದ್ದರಿಂದ ನಾನು 25%ಗಿಂತ ಶುಗರ್ ಹೆಚ್ಚಿಗೆ ಆಗಬಾರ್ದು ಅಂತ. ನಮ್ಮ ಲಿಕ್ಕರ್ಗಿಂತ ಬೇರ್ ಜಾಸ್ತಿ ಯಾಕೆ ಓಡಾಕತ್ತಿದೆ ಅಂತಕ್ಕಂಥದ್ದು ನಾನು ತೆಗೆದು ನೋಡಿದಾಗ ಅದು ಶುಗರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಕಿಕ್ ಹೊಡಿತೈತೆ ಹಾಗೂ ಅಡಿಕ್ಟೇಷನ್ ಬರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇದೆ.